ಈ ರೀತಿ ಬ್ಯಾನರ್ಗಳು ನೀವು ಎಡಿಟ್ ಮಾಡ್ಬೇಕಾ ಅದು ಮೊಬೈಲ್ ಒಳಗೆ, ಹಂಗಂದ್ರೆ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿರಿ. ಭಾಳ ಅಂದ್ರೆ ಭಾಳ ಈಸಿ ಒಳಗೆ ನೀವು ಎಡಿಟ್ ಮಾಡ್ಬೋದು. ಬರೀ 2-3 ಸ್ಟೆಪ್ ಒಳಗೆ ಇದು ಕಂಪ್ಲೀಟಾಗಿ ರೆಡಿ ಆಗ್ತೈತಿ. ಅದಕ್ಕೆ ಪಿಕ್ಸೆಲ್ ಲ್ಯಾಬ್ನ ಓಪನ್ ಮಾಡಿರಿ. ನಿಮ್ಮ ಹತ್ರ ಇದ್ದಿದ್ದಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಐತಿ, ಕ್ಲಿಕ್ ಮಾಡಿರಿ, ಡೌನ್ಲೋಡ್ ಮಾಡಿರಿ, ಓಪನ್ ಮಾಡಿರಿ. ಓಪನ್ ಆದ್ಮೇಲೆ ಈ ರೀತಿ ಇರ್ತೈತಿ. ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಇಮೇಜ್ ಸೈಜ್ ಅಂತ ಇದೆ ನೋಡಿ, ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಆಮೇಲೆ ಇಲ್ಲಿ ಕಸ್ಟಮ್ ಅಂತ ಇದೆ, ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಇಲ್ಲಿ ಕೆಳಗಡೆ ಬಂದ್ರೆ ಯೂಟ್ಯೂಬ್ ಚಾನಲ್ ಬ್ಯಾನರ್ ಅಂತ ಇದೆ, ಇದ್ರ ಮ್ಯಾಗ ಕ್ಲಿಕ್ ಮಾಡಿ ಇಲ್ಲಿ ಓಕೆ ಅಂತ ಇದೆ ನೋಡಿ, ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಈಗ ಇದು ಏನಾಗ್ತೈತೆ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಬ್ಯಾನರ್ ಸೈಜಿಗೆ ಇದು ಸೆಟ್ ಆಗ್ತೈತಿ. ಒಂದು ಇಮೇಜ್ ಲಿಂಕ್ನ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿರಿ. ಇಲ್ಲಾಂದ್ರೆ ನೀವು ನಾನು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಅಲ್ಲಿ ಇದಕ್ಕೆ ಬೇಕಾಗಿರುವಂಥ ಎಲ್ಲ ಇಮೇಜ್ಗಳನ್ನ ಕೊಟ್ಟಿರ್ತೀನಿ, ನೀವು ಅಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಇಲ್ಲಿ ಬರ್ರಿ, ಇಲ್ಲಿ ಲೇಯರ್ ಸಿಂಬಲ್ ಇದೆ ನೋಡಿ, ಇಲ್ಲಿ ಲೇಯರ್ ಥರ ಮಾರ್ಕ್ ಇದೆ ನೋಡಿ, ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಇಲ್ಲಿ ಮತ್ತೆ ನೆಕ್ಸ್ಟ್ ಇಲ್ಲಿ ಫ್ರಮ್ ಗ್ಯಾಲರಿ ಅಂತ ಇದೆ ನೋಡಿ, ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನಮ್ಮ ಗ್ಯಾಲರಿ ಓಪನ್ ಆಗ್ತೈತಿ. ಈಗ ನಾ ಕೊಟ್ಟಿರುವಂಥ ಇಮೇಜ್ನ ಆ್ಯಡ್ ಮಾಡ್ಕೊರಿ. ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಓಪನ್ ಆಗ್ತೈತಿ. ಇಲ್ಲಿ ಒಂದು ಟೆಕ್ಸ್ಟ್ ಲೇಯರ್ ಐತಿ ನೋಡಿ, ನ್ಯೂ ಟೆಕ್ಸ್ಟ್ ಅಂತ, ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಇಲ್ಲಿ ಎ ಅಂತ ಬರ್ತಿದೆ ನೋಡಿ, ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಮತ್ತು ಇಲ್ಲಿ ಎಡಿಟ್ ಅಂತ ಇದೆ ನೋಡಿ, ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಚಾನಲ್ ನೇಮ್ ಏನೈತಿ ಅದನ್ನು ಟೈಪ್ ಮಾಡಿರಿ. ಈಗ ಇಲ್ಲಿ ಓಕೆ ಅಂತ ಇದೆ ನೋಡಿ, ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಇದನ್ನು ಒಂದು ಸ್ವಲ್ಪ ನೀವು ಸೈಜನ್ನ ಕಡಿಮೆ ಮಾಡಿ ಇಲ್ಲಿ ಸೆಟ್ ಮಾಡಿರಿ. ಅದಾದ್ಮೇಲೆ ಇಲ್ಲಿ ಏನು ಕಾಣ್ತೈತಲ್ಲ, ಇಲ್ಲಿ ಒಂದು ಸ್ವಲ್ಪ ಕೆಳಗೆ ಬರ್ರಿ. ಕೆಳಗೆ ಬಂದರೆ ಇಲ್ಲಿ ಫಂಟ್ ಅಂತೇಳಿ ಇಲ್ಲಿ ಫಂಟ್ ಅಂತ ಇದೆ ನೋಡಿ, ಇದ್ರ ಮ್ಯಾಗ ಕ್ಲಿಕ್ ಮಾಡಿದ್ರೆ ನಮ್ಮ ಟೆಕ್ಸ್ಟಿಂದು ಸ್ಟೈಲ್ ಚೇಂಜ್ ಆಗ್ತೈತಿ. ಇಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ ನಾ, ಮತ್ತು ಓಕೆ ಮ್ಯಾಗ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ಇದು ಒಂದು ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಇದಾದ್ಮೇಲೆ ಒಂದು ಸ್ವಲ್ಪ ಇದ್ರ ಸೈಜನ್ನ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಈಗ ಮತ್ತೆ ಯೂಟ್ಯೂಬ್ ಅಂತ ಇದೆಲ್ಲ, ಇದಕ್ಕೊಂದು ಬೇರೆ ಕಲರ್ನ ಸೆಲೆಕ್ಟ್ ಮಾಡ್ಕೋತೀನಿ. ಈಗ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ಟೆಕ್ಸ್ಟ್ ಲೇಯರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಎಡಿಟ್ ಸಿಂಬಲ್ ಇದೆ ನೋಡಿ, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಡೂಪ್ಲಿಕೇಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಇದು ಡೂಪ್ಲಿಕೇಟ್ ಆಪ್ಷನ್. ಇದ್ರ ಮ್ಯಾಗ ಕ್ಲಿಕ್ ಮಾಡಿದ್ರೆ ಇದು ಲೇಯರ್ ಡೂಪ್ಲಿಕೇಟ್ ಆಗ್ತೈತಿ. ಕ್ಲಿಕ್ ಮಾಡಿದೆ, ಇಲ್ಲಿ ಈ ಡೂಪ್ಲಿಕೇಟ್ ಆಗಿದೆ. ಇದ್ರ ಮ್ಯಾಗ ಮತ್ತು ಸೇಮ್ ಈ ಟೆಕ್ಸ್ಟ್ ಏನ ಸೆಲೆಕ್ಟ್ ಮಾಡ್ಕೊರಿ. ಸೆಲೆಕ್ಟ್ ಮಾಡ್ಕೊಂಡ್ಮ್ಯಾಕ ಇಲ್ಲಿ ಎಡಿಟ್ ಅಂತ ಇದೆ ನೋಡಿ, ಮತ್ತೆ ಅದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಇಲ್ಲಿ ನಂಬರ್ಸ್ ಇದೆ ನೋಡಿ, ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಇಲ್ಲಿ ಮೈನಸ್ ಸೈನ್ ಇದೆ ನೋಡಿ, ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಇವು ಒಂದು 4 ಆ್ಯಡ್ ಮಾಡಿರಿ. ಆ್ಯಡ್ ಮಾಡಿದ್ಮೇಲೆ ಮತ್ತು ಇಲ್ಲಿ ಸಬ್ಸ್ಕ್ರೈಬ್ ನಾವು ಅಂತ ಟೈಪ್ ಮಾಡಿರಿ. ಮತ್ತು ಇಲ್ಲಿ ನಂಬರ್ಸ್ ಮ್ಯಾಗ ಕ್ಲಿಕ್ ಮಾಡಿರಿ, ಮತ್ತು ಮೈನಸ್ ಸೈನನ್ನು ಹಾಕಿ ಆ್ಯಡ್ ಮಾಡಿರಿ. ಈಗ ಓಕೆ ಮ್ಯಾಗ ಕ್ಲಿಕ್ ಮಾಡಿರಿ. ಇದರ ಕಲರ್ನ ವೈಟ್ ಕಲರ್ಗೆ ಸೆಲೆಕ್ಟ್ ಮಾಡ್ಕೊರಿ. ಸೇಮ್ ಅದೇ ಪ್ರೊಸೀಜರು. ಇಲ್ಲಿ ಕಲರ್ ಅಂತ ಆಪ್ಷನ್ ಇದೆ, ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಮತ್ತು ಸೈಡಿಗೆ ಬಂದ್ರೆ ಇಲ್ಲಿ ವೈಟ್ ಇರ್ತೈತಿ, ಇದನ್ನು ಸೆಲೆಕ್ಟ್ ಮಾಡಿರಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿರಿ. ಇದರ ಸೈಜ್ನ ಒಂದು ಸ್ವಲ್ಪ ಕಡಿಮೆ ಮಾಡಿ ಇಲ್ಲಿ ತಂದಿಡ್ರಿ. ಈಗ ನಮ್ಮ ಚಾನಲ್ ನೇಮ್ ಆ್ಯಡ್ ಆಯಿತು. ಈಗ ನೆಕ್ಸ್ಟ್ ಏನು ಮಾಡ್ಬೋದು ಅಂದ್ರೆ ಇದನ್ನು ಲಾಕ್ ಮಾಡಮು. ಅಂದ್ರೆ ನಾವು ಏನಾದರೂ ಬೇರೆ ಅಬ್ಜೆಕ್ಟ್ನ ಮೂವ್ ಮಾಡುವಾಗ ಇವನು ಮೂವ್ ಆಗ್ತಿರ್ತವೆ, ಅದಕ್ಕೋಸ್ಕರ ಅವು ಮೂವ್ ಆಗ್ಲಾರ್ದಂಗೆ ಲಾಕ್ ಮಾಡ್ಬೋದು. ಅದು ಯಾವ ರೀತಿ ಮಾಡ್ಬೇಕಂದ್ರೆ ಇಲ್ಲಿ ಲೇಯರ್ ಸಿಂಬಲ್ ಇದೆ ನೋಡಿ, ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಇಲ್ಲಿ ಲಾಕ್ ಥರ ಸಿಂಬಲ್ ಇದೆ ನೋಡಿ, ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಇದ್ರ ಮ್ಯಾಗ ಕ್ಲಿಕ್ ಮಾಡಿದ್ರೆ ಅದು ಲಾಕ್ ಆಗ್ತೈತಿ. ಈಗ ಮತ್ತೆ ಇದೇ ಲೇಯರ್ ಮ್ಯಾಗ ಕ್ಲಿಕ್ ಮಾಡಿರಿ, ಅದು ಹೈಡ್ ಆಗ್ತೈತಿ. ಮತ್ತು ಈಗ ನಾವು ಏನು ಮಾಡ್ಬೇಕಂದ್ರೆ ಇಲ್ಲಿ ನಮ್ಮ ಚಾನಲ್ ಲೋಗೋನ ಆ್ಯಡ್ ಮಾಡಮ್ರಿ. ಅದಕ್ಕೋಸ್ಕರ ಇಲ್ಲಿ ಮತ್ತೆ ಪ್ಲಸ್ ಮ್ಯಾಗ ಕ್ಲಿಕ್ ಮಾಡಿರಿ. ಫ್ರಮ್ ಗ್ಯಾಲರಿ ಅಂತ ಇರ್ತೈತಿ, ಇಲ್ಲಿ ಕ್ಲಿಕ್ ಮಾಡಿರಿ. ನಿಮ್ಮ ಚಾನಲ್ ಲೋಗೋ ಎಲ್ಲಿರ್ತೈತಿ ಅದನ್ನು ಸೆಲೆಕ್ಟ್ ಮಾಡ್ಕೊರಿ. 1 by 1 ಅಂತ ಆಪ್ಷನ್ ಇದೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡ್ಕೊರಿ. ಮತ್ತು ಇಲ್ಲಿ ನೆಕ್ಸ್ಟ್ ಬಂದು ಇಲ್ಲಿ ಸರ್ಕಲ್ ಆಪ್ಷನ್ ಇದೆ ನೋಡಿ, ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ರೈಟ್ ಮಾರ್ಕ್ ಮ್ಯಾಗ ಕ್ಲಿಕ್ ಮಾಡಿರಿ. ನಿಮ್ಮ ಹತ್ರ ಚಾನಲ್ ಲೋಗೋ ಇದ್ದಿದ್ದಿಲ್ಲ ಅಂದ್ರೆ ಯಾವ ರೀತಿ ಕ್ರಿಯೇಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ಬೇಕಂದ್ರೆ ಕಮೆಂಟ್ ಮಾಡಿರಿ, ವಿಡಿಯೋ ಮಾಡಿ ಹಾಕ್ತೀನಿ.
ಈಗ ಅಕಸ್ಮಾತ್ ನಿಮ್ಮ ಹತ್ರ ಇತ್ತಂದ್ರೆ ಅದು ಆ್ಯಡ್ ಮಾಡ್ಕೊರಿ. ಆ್ಯಡ್ ಮಾಡ್ಕೊಂಡ್ಮ್ಯಾಕ ಈ ಲೇಯರ್ನ ಸೆಲೆಕ್ಟ್ ಮಾಡಿರಿ. ಇಲ್ಲಿ ಮತ್ತು ಈ ರೀತಿ ಸಿಂಬಲ್ ಇದೆ ನೋಡಿ, ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಇಲ್ಲಿ ಮೇಲ್ಗಡೆ ಬಂದ್ರೆ ಸ್ಟ್ರೋಕ್ ಅಂತ ಆಪ್ಷನ್ ಇದೆ, ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಇದನ್ನು ಆನ್ ಮಾಡ್ಕೊರಿ. ಇಲ್ಲಿ ರೈಟ್ ಮಾರ್ಕ್ ಇದೆ ನೋಡಿ, ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಮತ್ತು ಕೆಳಗಡೆ ಬಂದರೆ ಇಲ್ಲಿ ಶ್ಯಾಡೋ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಮತ್ತು ಇದನ್ನು ಆನ್ ಮಾಡ್ಕೊರಿ. ಮತ್ತು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿರಿ. ಈಗ ನೋಡ್ಬೋದು ನಮ್ಮ ಬ್ಯಾನರ್ ಎಡಿಟ್ ಆಯಿತು. ಇದು ಯಾವ ರೀತಿ ಸೇವ್ ಮಾಡ್ಬೇಕಂದ್ರೆ ಇಲ್ಲಿ ಈ ಸಿಂಬಲ್ ಇದೆ ನೋಡಿ, ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಸೇವ್ ಆ್ಯಸ್ ಇಮೇಜ್ ಅಂತ ಇದೆ ನೋಡಿ, ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಇಲ್ಲಿ ಫಾರ್ಮೆಟ್ ಅಂತ ಇದೆ, ಇದು PNG ಒಳಗಿರಲಿ. ಸೇವ್ ಟು ಗ್ಯಾಲರಿ ಅಂತ ಇದೆ ನೋಡಿ, ಅದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ನೋಡ್ಬೋದು ನಮ್ಮ ಬ್ಯಾನರ್ ರೆಡಿ ಆಯಿತು. ಇದೇನು ರೆಡಿ ಆಯಿತು. ಇದನ್ನು ಚಾನಲ್ ಒಳಗೆ ಯಾವ ರೀತಿ ಅಪ್ಲೋಡ್ ಮಾಡ್ಬೇಕು ಅನ್ನೋದು ವಿಡಿಯೋ ಬೇಕಾಗಿತ್ತು ಅಂದ್ರೆ ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡಿ ನೋಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗಮ್ಮಿ. ಬಾಯ್.